ನಾನು ಒಂದು ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪನ ಅವಲಕ್ಕಿ ಅಂದರೆ ಒಗ್ಗರಣೆ ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ತೊಳೆದಿಟ್ಕೊಂಬಿಡೋಣ. ಈಗ ಅವಲಕ್ಕಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 3 ಸಲ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ಪು ಬಾಂಬೆ ರವೆ ಹಾಕ್ಕೊತಿದ್ದೀನಿ. ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ರೆ ಅದೇ ಕಪ್ಪಿಂದ 1 ಕಪ್ಪು ಬಾಂಬೆ ರವೆ ತಗೊಂಡಿದ್ದೀನಿ. ಇದನ್ನು ಹಾಕೋಣ. ಈಗ ಅದೇ ಕಪ್ಪಿಂದಾನೆ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಈಗ ಇದನ್ನು ಹಾಕೋಣ. ಈಗ ಅದೇ ಕಪ್ಪಿಂದಾನೆ 1 ಕಪ್ಪು ನೀರು ಹಾಕೋಣ. ಈಗ ಕಲಿಸ್ಕೊಂಬಿಡೋಣ. ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ, ಈಗ ಇದಕ್ಕೆ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ಈಗ 10 ನಿಮಿಷ ಆಗಿದೆ. ಈಗ ತಟ್ಟೆ ತೆಗೆದು ನೋಡೋಣ. ಕಲಿಸ್ಕೊಂಬಿಡೋಣ. ಈಗ ಅವಲಕ್ಕಿ ರವೆ ಎಲ್ಲ ನೆಂದ್ಬಿಟ್ಟಿದೆ. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಈ ಅವಲಕ್ಕಿನೂ ರವನ್ನು ಹಾಕ್ಬಿಡೋಣ. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ. ನಾವು ದೋಸೆ ಹಿಟ್ಟು ಹೆಂಗೆ ಮಿಕ್ಸಿ ಮಾಡ್ಕೊತೀವೋ ಅದೇ ಥರ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ನೋಡೋಣ. ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸಿ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಮಿಕ್ಸಿ ಮಾಡ್ಕೋಬೋದು. ಈಗ ಇದನ್ನ ಇನ್ನೊಂದು ಪಾತ್ರೆಗೆ ತಕ್ಕೊಂಬಿಡೋಣ. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ಥರ ಇರಬೇಕು. ದೋಸೆ ಹಿಟ್ಟು ಇರ್ತೈತಲ್ಲ, ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸಿ ಮಾಡಿ ಇಟ್ಕೋಬೇಕು. ಈಗ ಇದನ್ನ ಇನ್ನೊಂದು 5 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡೋಣ. ಈಗ 5 ನಿಮಿಷ ಆಗಿದೆ. ತಟ್ಟೆ ತೆಗೆದು ನೋಡೋಣ. ಈಗ ಕಲಿಸ್ಕೊಂಬಿಡೋಣ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಹಾಕೋಣ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ. ಕಲಿಸ್ಕೊಂಬಿಡೋಣ. ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ, ಈಗ ಇದಕ್ಕೆ ಬಿಸಿ ಹಾಲು ಒಂದು ಸ್ವಲ್ಪ, ಒಂದು ಟೀ ಗ್ಲಾಸ್ ಇರ್ತೈತಲ್ಲ ಅದಕ್ಕೆ ಅರ್ಧದಷ್ಟು ಕಾಸಿಟ್ಕೊಂಡಿರೋ ಹಾಲು ಬಿಸಿಯವೇ ಹಾಕ್ಬಿಡೋಣ. ಕಲಿಸ್ಕೊಂಬಿಡೋಣ. ಕಲಿಸ್ಕೊಂಡ್ಬಿಟ್ಟಿವಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಕಲಿಸ್ಕೊಂಬಿಡೋಣ. ಸಾಕು, ಇಷ್ಟಿದ್ರೆ ಈ ಥರ ಇರಬೇಕು ದೋಸೆ ಹಿಟ್ಟಿನ ಅದಕ್ಕೆ. ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ದೋಸೆ ಹಂಚು ಇಟ್ಕೊಂಡಿದ್ದೀನಿ. ಈಗ ಹಂಚು ಬಿಸಿ ಆಗೋಕ್ಕೆ ಒಂದು 2 ನಿಮಿಷ ಬಿಡೋಣ. ಈಗ 2 ನಿಮಿಷ ಆಗಿದೆ. ಹಂಚು ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. 1 ಸ್ಪೂನ್ ಅಷ್ಟು ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಈ ಥರ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ದೋಸೆ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ಈಗ ಇದನ್ನ ಸೆಟ್ ದೋಸೆ ಹಾಕೋಣ. ಈಗ ಹಾಕೋಣ ಹಿಟ್ಟು. ಒಂದು 2 ಚೌಟ ಅಷ್ಟು ಹಾಕೋಣ. ಸಾಕು, ಸಣ್ಣ ಸಣ್ಣವು ಹಾಕ್ಬೇಕಲ್ಲ ಸೆಟ್ ದೋಸೆ, ಅದಕ್ಕೆ ಇಷ್ಟೇ ಸಾಕು.
ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ತಟ್ಟೆ ಮುಚ್ಚಿಬಿಡೋಣ. ಈಗ ತಟ್ಟೆ ತೆಗೆದು ನೋಡೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಮೇಲೆ. ಈಗ ಟರ್ನ್ ಮಾಡ್ಕೊಂಬಿಡೋಣ. ಇದನ್ನ ಮೀಡಿಯಂ ಫ್ಲೇಮಲ್ಲೇ ಸುಟ್ಕೋಬೇಕು. ನಾರ್ಮಲ್ ಸೆಟ್ ದೋಸೆ ಥರನೇ ಬರ್ತವು. ಮನೆಯಲ್ಲಿ ಯಾವಾಗಾದರೂ ಬೇಕು ಅಂತ ಅನ್ನಿಸ್ದಾಗ ಒಂದು 10 ನಿಮಿಷದಲ್ಲಿ ದೋಸೆ ರೆಡಿ ಮಾಡ್ಕೋಬೋದು. ಅಕ್ಕಿ ನೆನೆಸಿಟ್ಟು, ಉದ್ದಿನಬೇಳೆ ನೆನೆಸಿಟ್ಟು ಇವೆಲ್ಲ ಮಾಡೋದಕ್ಕಿಂತ ಈ ಥರ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಸೆಟ್ ದೋಸೆನ. ಈಗ ಇದನ್ನ ಒಂದು ಪ್ಲೇಟಿಗೆ ತಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾವು ಲಾಸ್ಟಿಗೆ ಹಾಲು ಹಾಕ್ಕೊಂಡಿದ್ವಲ್ಲ, ಹಾಲು ಬಿಸಿ ಹಾಲು, ಅದು ಯಾಕೆ ಹಾಕ್ಕೊಂಡಿದ್ವಿ ಅಂದರೆ ಕಲರ್ ಬರ್ತಾವು ಚೆನ್ನಾಗಿ ಅಂತ ಬಿಸಿ ಹಾಲು ಹಾಕ್ಕೊಂಡಿರೋದು. ಈಗ ರೆಡಿಯಾಗಿದ್ದಾವೆ ಸೆಟ್ ದೋಸೆ. ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಸೆಟ್ ದೋಸೆ. ಈಗ ಇದನ್ನು ಚಟ್ನಿ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾವು ನಾರ್ಮಲ್ ದೋಸೆ ಹಿಟ್ಟಿಂದ ಮಾಡ್ಕೊತೀವಲ್ಲ ಆ ಥರ ಬಂದಿದ್ದಾವೆ. ಎಷ್ಟು ಸ್ಮೂತಾಗಿ ಬಂದಿದ್ದಾವೆ. ನೀವು ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.